ಯೋಗಾಭ್ಯಾಸಕ್ಕೂ ಮುಂಚೆ ನಾವೆಲ್ಲರೂ ಪ್ರಾರ್ಥನೆಯನ್ನು ಮಾಡುವುದು ನಮ್ಮೆಲ್ಲರ ಕರ್ತವ್ಯ. ಯೋಗಕ್ಕೆ ವಿಶೇಷವಾದಂಥ ಗೌರವವನ್ನು, ಜೊತೆಗೆ ಯೋಗಾಭ್ಯಾಸಕ್ಕೆ ಪೂರ್ವ ತಯಾರಿಯಾಗಿ ಮನಸ್ಸನ್ನು ಕೇಂದ್ರೀಕರಿಸಲಿಕ್ಕೆ ಈ ಒಂದು ಪ್ರಾರ್ಥನೆ ಅತ್ಯಗತ್ಯ. ಇದೀಗ ಯೋಗದ ಪ್ರಾರ್ಥನೆ ನಮಸ್ಕಾರ ಸ್ಥಿತಿಯಲ್ಲಿ ಕೊಡಬೇಕು. ದೀರ್ಘ ಉಸಿರನ್ನು ತೆಗೆದುಕೊಳ್ತಾ 3 ಬಾರಿ ಓಂಕಾರದೊಂದಿಗೆ ಪ್ರಾರ್ಥನೆ ಆರಂಭ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. ಇದುವರೆಗೆ ಕುಳಿತು ಮಾಡ್ತಕ್ಕಂಥ ಆಸನಗಳನ್ನು ಮಾಡಿದ್ವಿ. ಈಗ ಬೋರಲಾಗಿ ಮಾಡ್ತಕ್ಕಂಥ ಆಸನಗಳು ಪ್ರೋನ್ ಪೋಸ್ಚರ್ ಅಂತ ಹೇಳ್ತೀವಿ. ಅದರಲ್ಲಿ ಮೊದಲನೆಯದಾಗಿ ಮಕರಾಸನ, ಮೊಸಳೆಯ ಆಕಾರವನ್ನು ಹೋಲ್ತಕ್ಕಂಥದ್ದು ಕ್ರೊಕೊಡೈಲ್ ಪೋಸ್ಚರ್ ಅಂತ ಹೇಳ್ತೀವಿ. ಇದರಲ್ಲಿ ಈ ಆಸನಕ್ಕೆ ಹೋಗುವ ಮುಂಚೆ ಸಮಸ್ಥಿತಿಯಲ್ಲಿ ಮಲಗಿರ್ತೇವೆ. ಬೋರಲಾಗಿ ಮಲಗಿರುವಂಥ ಸ್ಥಿತಿ. ಪಾದದ ಬೆರಳುಗಳನ್ನು ಹೊರಮುಖವಾಗಿಸಿ 2 ಕಾಲುಗಳನ್ನು ಸಂಪೂರ್ಣ ಅಗಲಿಸಿ ಹೊಟ್ಟೆಯ ಮೇಲೆ ಬೋರಲಾಗಿ ಮಲಗತಕ್ಕಂಥದ್ದು. ನಂತರ 2 ಕೈಗಳನ್ನು ಮಡಚಿ ಮೊಣಕೈಗಳನ್ನು ಹೊರಮುಖವಾಗಿಸಿ ತಲೆಯ ಕೆಳಭಾಗದಲ್ಲಿ ಎಡಗೈನ ಹಸ್ತದ ಮೇಲೆ ಬಲಗೈನ ಹಸ್ತವಿಟ್ಟು ಅದರ ಮೇಲೆ ತಲೆಯನ್ನು ಒಂದು ಪಕ್ಕಕ್ಕೆ ವಾಲಿಸಿ ಮಲಗಬೇಕು. ನಂತರ ಕಣ್ಣುಗಳನ್ನು ಮುಚ್ಚಿ ದೇಹಕ್ಕೆ ವಿಶ್ರಾಂತಿ ಕೊಡಬೇಕು. ಇದು ಆಸನದ ಅಂತಿಮ ಸ್ಥಿತಿ. ಈ ಆಸನದಿಂದ ಸಿಗ್ತಕ್ಕಂಥ ಲಾಭಗಳು ದೇಹದ ಸಂಪೂರ್ಣ ವಿಶ್ರಾಂತಿಗೆ ಉತ್ತೇಜನಕಾರಿ, ಹಾಗೆ ದೇಹದ ಬೆನ್ನು ಭಾಗದ ನೋವುಗಳಿಗೆ ಇದು ಸಹಕಾರಿ, ಹಾಗೆ ಮಾನಸಿಕ ಒತ್ತಡ ಮತ್ತು ಆತಂಕದಿಂದ ದೂರ ಮಾಡತಕ್ಕಂಥದ್ದು. ಮುನ್ನೆಚ್ಚರಿಕೆ ಕ್ರಮದಲ್ಲಿ ಗರ್ಭಿಣಿ ಸ್ತ್ರೀಯರು ಈ ಆಸನವನ್ನು ಮಾಡಬಾರದು. ಇದೀಗ ಭುಜಂಗಾಸನ, ದಿ ಕೋಬ್ರಾ ಪೋಸ್ಚರ್. ಈ ಆಸನಕ್ಕೆ ಹೋಗುವ ಮುಂಚೆ ಮಕರಾಸನ ಸ್ಥಿತಿಯಲ್ಲಿ ಇರ್ತೇವೆ. 2 ಕಾಲುಗಳನ್ನು ಕೂಡಿಸಿ ಪಾದಗಳನ್ನು ಹಿಮ್ಮುಖವಾಗಿ ಚಾಚಿರಬೇಕು ಮತ್ತು ಕೈನ 2 ಹಸ್ತಗಳನ್ನು ಎದೆಯ 2 ಪಕ್ಕದಲ್ಲಿರಿಸಿ ಸಂಪೂರ್ಣ ಮೊಣಕೈವರೆಗೂ ನೆಲಕ್ಕೆ ತಾಗಿಸಬೇಕು. ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ತಲೆಯನ್ನು ಮತ್ತು ಎದೆಯನ್ನು ಎತ್ತುತ್ತಾ ಹೊಂಕಳದ ಭಾಗದವರೆಗೂ ದೇಹವನ್ನು ಮೇಲೆ ಎತ್ತುತ್ತೇವೆ. ಆಸನದ ಅಂತಿಮ ಸ್ಥಿತಿಯಲ್ಲಿ 2 ಮೊಣಕೈಗಳು ಮೇಲೆದ್ದು ತಲೆಯು ಸಂಪೂರ್ಣ ಹಿಂದಕ್ಕೆ ಬಾಗಿರುತ್ತೆ. ಆಸನದ ಅಂತಿಮ ಸ್ಥಿತಿಯಲ್ಲಿ 10 ರಿಂದ 30 ನಿಮಿಷಗಳ ಕಾಲ ಸಹಜ ಉಸಿರಾಟವನ್ನು ಮಾಡ್ತಾ ಮತ್ತೆ ಉಸಿರನ್ನು ಬಿಡ್ತಾ ಮಕರಾಸನ ಸ್ಥಿತಿಗೆ ಬಂದು ತಲುಪ್ತೇವೆ. ಈ ಆಸನದಿಂದ ಸಿಗ್ತಕ್ಕಂಥ ಲಾಭಗಳು ಈ ಒತ್ತಡವನ್ನು ಕಡಿಮೆ ಮಾಡ್ತಕ್ಕಂಥದ್ದು, ಹಾಗೆ ಮಧ್ಯ ಹೊಟ್ಟೆಯ ಬೊಜ್ಜು ಭಾಗವನ್ನು ಕರಗಿಸಲು ಸಹಾಯ ಮಾಡ್ತಕ್ಕಂಥದ್ದು, ಹಾಗೆ
ಮಲಬದ್ಧತೆಯನ್ನು ನಿವಾರಿಸ್ತಕ್ಕಂಥದ್ದು, ಬೆನ್ನು ನೋವು ಮತ್ತು ಬ್ರಾಂಕಿಯಲ್ ಪ್ರಾಬ್ಲಮ್ಸನ್ನು ನಿವಾರಣೆ ಮಾಡ್ತಕ್ಕಂಥ ಒಂದು ಸಹಕಾರಿ ಆಸನ. ಇದರ ಮುನ್ನೆಚ್ಚರಿಕೆ ಕ್ರಮಗಳೆಂದರೆ ಹೊಟ್ಟೆಯ ಮಧ್ಯಭಾಗದಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾದವರು 2-3 ತಿಂಗಳುಗಳ ಕಾಲ ಈ ಅಭ್ಯಾಸವನ್ನು ಮಾಡಬಾರ್ದು. ಹಾಗೆ ಹರ್ನಿಯಾ ಅಲ್ಸರ್ದಿಂದ ಬಳಲ್ತಕ್ಕಂಥವರು ಈ ಆಸನವನ್ನು ಮಾಡಬಾರದು. ಇದೀಗ ಶಲಭಾಸನ, ದಿ ಲೋಕಸ್ಟ್ ಪೋಸ್ಚರ್ ಅಂತ ಹೇಳ್ತೀವಿ. ಮಿಡತೆಯ ಆಕಾರವನ್ನು ಹೋಲ್ತಕ್ಕಂಥದ್ದು. ಮೊದಲು ಮಕರಾಸನ ಸ್ಥಿತಿಯಲ್ಲಿ ಇರ್ತೇವೆ. ನಂತರ ಗದ್ದವನ್ನು ನೆಲಕ್ಕೆ ತಾಗಿಸಿ 2 ಕೈಗಳನ್ನು ದೇಹದ ಪಕ್ಕಕ್ಕೆ ನೇರವಾಗಿಸಿ, ನಂತರ ಹಸ್ತಗಳನ್ನು ಮೇಲ್ಮುಖವಾಗಿರಿಸಿಕೊಂಡಿರ್ತೇವೆ. ಉಸಿರು ತೆಗೆದುಕೊಳ್ತಾ 2 ಕಾಲುಗಳನ್ನು ನೆಲದಿಂದ ಹಿಮ್ಮುಖವಾಗಿ ಮೊಣಕಾಲುಗಳನ್ನು ಮಡಚದೆ ನೇರವಾಗಿ ಎತ್ತಲ್ಪಡಬೇಕು. 2 ತೋಳುಗಳ ಮೇಲೆ ಭಾರ ಹಾಕುತ್ತಾ ದೇಹವನ್ನು ಎತ್ತಿ ಹಿಡಿಯಲು ಪ್ರಯತ್ನಿಸುತ್ತೇವೆ. 10ರಿಂದ 30 ಸೆಕೆಂಡ್ಗಳ ಕಾಲ ಮತ್ತೆ ಸಹಜ ಉಸಿರಾಟವನ್ನು ಮಾಡ್ತೇವೆ. ಉಸಿರನ್ನು ಹೊರಹಾಕ್ತಾ ಕಾಲುಗಳನ್ನು ಕೆಳಗೇರಿಸಿ ಮತ್ತೆ ಮಕರಾಸನ ಸ್ಥಿತಿಗೆ ಬಂದು ತಲುಪ್ತೇವೆ. ಈ ಆಸನದಿಂದ ಸಿಗ್ತಕ್ಕಂಥ ಲಾಭಗಳು: ಪೃಷ್ಠಭಾಗದ ಹಿಂಭಾಗದಲ್ಲಿ ನರ ಮತ್ತು ಸ್ನಾಯುಗಳ ಸಡಿಲತೆಯನ್ನು ಮಾಡ್ತಕ್ಕಂಥದ್ದು, ಹಾಗೆ ಸಯಾಟಿಕ್ ನರ್ವದ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು, ಹಾಗೆ ತೊಡೆಯ ಮತ್ತು ಪೃಷ್ಠಭಾಗದ ಬೊಜ್ಜು ಕರಗಿಸಲಿಕ್ಕೂ ಕೂಡ ಸಹಾಯ ಮಾಡ್ತಕ್ಕಂಥದ್ದು, ಹಾಗೆ ತೂಕದ ನಿರ್ವಹಣೆಗೆ ಇದು ಸಹಾಯಕ. ಶ್ವಾಸಕೋಶದ ಸಾಮರ್ಥ್ಯವನ್ನು ಕೂಡ ಹೆಚ್ಚಿಸಲಿಕ್ಕೆ ಇದು ಸಹಾಯಕ. ಮುನ್ನೆಚ್ಚರಿಕೆ ಕ್ರಮಗಳೆಂದರೆ ದೇಹದ ಹಿಂಭಾಗದ ಸೊಂಟ ನೋವು ಅತಿಯಾಗಿದ್ದವರು ಇದನ್ನು ಮಾಡಬಾರ್ದು. ಹಾಗೆ ರಕ್ತದೊತ್ತಡ ಅಧಿಕ ಇರುವವರು ಕೂಡ ಮಾಡಬಾರ್ದು. ಪೆಪ್ಟಿಕ್ ಅಲ್ಸರ್ ಮತ್ತು ಹರ್ನಿಯಾ ಸಮಸ್ಯೆ ಇರುವವರು ಕೂಡ ಈ ಆಸನದಿಂದ ದೂರ ಉಳಿಯಬೇಕು. ಇದುವರೆಗೂ ಬೋರಲಾಗಿ ಮಾಡ್ತಕ್ಕಂಥ ಆಸನಗಳ ಅಭ್ಯಾಸವನ್ನು ಮಾಡಿದ್ವಿ. ಇದೀಗ ಅಂಗಾತವಾಗಿ ಮಾಡ್ತಕ್ಕಂಥ ಆಸನಗಳು ಸುಪೈನ್ ಪೋಸ್ಚರ್ ಅಂತ ಹೇಳ್ತೀವಿ. ಮೊದಲನೇದಾಗಿ ಸೇತು ಬಂದಾಸನ, ದಿ ಬ್ರಿಡ್ಜ್ ಪೋಸ್ಚರ್ ಅಂತ ಹೇಳ್ತೀವಿ. ಮೊದಲು ಆರಂಭಿಕವಾಗಿ ಶವಾಸನ ಸ್ಥಿತಿಯಲ್ಲಿ ಇರ್ತೇವೆ. ಈಗ 2 ಕಾಲುಗಳನ್ನು ಬಾಗಿಸುತ್ತಾ ಹಿಮ್ಮಡಿಗಳನ್ನು ಕೈಗೆ ತಾಗುವಂತೆ ಪೃಷ್ಠಭಾಗದ ಸಮೀಪಕ್ಕೆ ತರಬೇಕು. ನಂತರ ಉಸಿರನ್ನು ಹಿಡಿದು 2 ಕಾಲಿನ ಕೀಲು ಭಾಗಗಳನ್ನು ಹಸ್ತಗಳಿಂದ ಹಿಡಿದು ಪಾದಗಳ ಮಧ್ಯೆ ಅಂತರವಿಟ್ಟುಕೊಳ್ಳಬೇಕು. ನಂತರ ಉಸಿರನ್ನು ತೆಗೆದುಕೊಳ್ತಾ ಸೊಂಟ ಭಾಗವನ್ನು ನಿಧಾನಕ್ಕೆ ಸಾಧ್ಯವಾದಷ್ಟು ಮೇಲಕ್ಕೆ ತಳ್ಳಬೇಕು. ಅಂತಿಮ ಸ್ಥಿತಿಯಲ್ಲಿ 10ರಿಂದ 30 ಸೆಕೆಂಡ್ಗಳ ಕಾಲ ಸಹಜ ಉಸಿರಾಟ ಮಾಡ್ತೇವೆ. ಮತ್ತೆ ಉಸಿರನ್ನು ಬಿಡ್ತಾ ಮರಳಿ ಆಸನದ ಆರಂಭಿಕ ಸ್ಥಿತಿಗೆ ಬಂದು ತಲುಪುತ್ತೇವೆ. ಈ ಒಂದು ಆಸನದಿಂದ ಆಗ್ತಕ್ಕಂಥ ಪ್ರಯೋಜನಗಳು: ಖಿನ್ನತೆ ಮತ್ತು ಆತಂಕವನ್ನು ಕಡಿಮೆ ಮಾಡ್ತಕ್ಕಂಥದ್ದು, ಸೊಂಟ ಭಾಗಕ್ಕೆ ಸಡಿಲಿಕೆಯನ್ನು ತಂದುಕೊಡ್ತಕ್ಕಂಥ ಆಸನ, ಹಾಗೆ ಉದರ ಭಾಗವನ್ನು ಆಕುಂಚನಗೊಳಿಸಿ ಜೀರ್ಣಕ್ರಿಯೆಯನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದು, ಹಾಗೆ ಮಲಬದ್ಧತೆಯನ್ನು ತಡೆಯುವಂಥ ಒಂದು ಕಾರ್ಯವನ್ನು ಇದು ಮಾಡುತ್ತೆ. ಹಾಗೆ ಮುನ್ನೆಚ್ಚರಿಕೆ ಕ್ರಮಗಳಲ್ಲಿ ಹುಣ್ಣು ಮತ್ತು ಹಾರ್ನಿಯಾದಿಂದ ಬಳಲುವಂಥವರು ಈ ಆಸನವನ್ನು ಮಾಡಬಾರದು. ಇದೀಗ ಉತ್ಥಾನ ಪಾದಾಸನ. ಆರಂಭಿಕವಾಗಿ ಶವಾಸನದ ಸ್ಥಿತಿಯಲ್ಲಿ ಇರ್ತೇವೆ. ಉಸಿರನ್ನು ತೆಗೆದುಕೊಳ್ತಾ 2 ಕಾಲುಗಳನ್ನು 30 ಡಿಗ್ರಿ ಕೋನದಲ್ಲಿ ಎತ್ತಿ ಹಿಡಿದು ನಿಲ್ಲಿಸಬೇಕು. ಕೈಗಳ ಸಹಾಯವಿಲ್ಲದೆ ಮೊಣಕಾಲುಗಳನ್ನು ಬಾಗಿಸದೆ ನಿಲ್ಲಿಸುವಂಥ ಪ್ರಯತ್ನ. 10 ಸೆಕೆಂಡ್ಗಳ ಕಾಲ ಅಭ್ಯಾಸ ಮಾಡ್ತಾ ಆಸನದ ಮೊದಲನೇ ಸ್ಥಿತಿಗೆ ಮತ್ತೆ ಬಂದು ತಲುಪ್ತೇವೆ. ಈ ಒಂದು ಆಸನದಿಂದ ಆಗ್ತಕ್ಕಂಥ ಲಾಭಗಳು: ನಾಭಿಯ ಭಾಗವನ್ನು ನಿಯಂತ್ರಿಸಿ ದೇಹವು ಸಮತೋಲನ ಕಾಯ್ದುಕೊಳ್ಳುವಲ್ಲಿ ಇದು ಸಹಾಯಕಾರಿ. ಹಾಗೆ ಉದರ ಭಾಗದ ನೋವುಗಳನ್ನು ಕಡಿಮೆ ಮಾಡ್ತಕ್ಕಂಥದ್ದು, ಹಾಗೆ ಜೀರ್ಣಕ್ರಿಯೆಯನ್ನು ಹೆಚ್ಚಿಸ್ತಕ್ಕಂಥದ್ದು, ಅತಿಸಾರ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ನಿವಾರಣೆ ಮಾಡ್ತಕ್ಕಂಥ ಒಂದು ಆಸನ ಇದಾಗಿದೆ. ಈಗ ಮುನ್ನೆಚ್ಚರಿಕೆ ಕ್ರಮಗಳೆಂದರೆ
ಅಧಿಕ ರಕ್ತದೊತ್ತಡ ಮತ್ತು ಸೊಂಟ ನೋವು ಇರುವವರು ಒಂದೊಂದೇ ಕಾಲುಗಳ ಮೂಲಕ ಈ ಒಂದು ಅಭ್ಯಾಸವನ್ನು ಮಾಡಬೇಕು. ಯಾವುದೇ ರೀತಿ ಉಸಿರು ಹಿಡಿಯದೆ ಅಭ್ಯಾಸವನ್ನು ಮಾಡಬೇಕು. ಇದೀಗ ಅರ್ಧ ಹಲಾಸನ. ಉಸಿರನ್ನು ತೆಗೆದುಕೊಳ್ತಾ ಎರಡೂ ಕಾಲುಗಳನ್ನು 90 ಡಿಗ್ರಿ ಕೋನದಲ್ಲಿ ಎತ್ತಿ ಹಿಡಿದು ನಿಲ್ಲಿಸ್ತೇವೆ. ಯಾವುದೇ ರೀತಿ ಕೈಗಳ ಸಹಾಯವಿಲ್ಲದೆ ಮೊಣಕಾಲುಗಳನ್ನು ಬಾಗಿಸದೆ ನೇರವಾಗಿರಿಸಿಕೊಳ್ಳಲು ಪ್ರಯತ್ನ ಮಾಡ್ತೇವೆ. 10 ರಿಂದ 30 ಸೆಕೆಂಡ್ಗಳ ಕಾಲ ಇದೇ ಸ್ಥಿತಿಯಲ್ಲಿ ನಿಲ್ಲಕ್ಕೆ ಪ್ರಯತ್ನ ಮಾಡ್ತೇವೆ. ಮತ್ತೆ ಆಸನದ ಆರಂಭಿಕ ಸ್ಥಿತಿಗೆ ಬಂದು ತಲುಪ್ತೇವೆ. ಈ ಅರ್ಧ ಹಲಾಸನದ ಪ್ರಯೋಜನಗಳೆಂದರೆ ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತದೆ. ಹಾಗೆ ಇದರ ಮುನ್ನೆಚ್ಚರಿಕೆ ಕ್ರಮಗಳೆಂದರೆ ಅಧಿಕ ರಕ್ತದೊತ್ತಡ ಇರುವವರು ಸಲಹೆ ಮೇರೆಗೆ ಇದನ್ನು ಅಭ್ಯಾಸ ಮಾಡಬೇಕು. ಹಾಗೆ ಬೆನ್ನು ನೋವು ಇರುವವರು ಎರಡೂ ಕಾಲುಗಳಿಂದ ಮಾಡಬಾರದು. ಉದರದ ಶಸ್ತ್ರಚಿಕಿತ್ಸೆಗೆ ಒಳಗಾದವರು ಹಾಗೆ ಹರ್ನಿಯಾ ಸಮಸ್ಯೆ ಇರುವವರು ಈ ಅಭ್ಯಾಸವನ್ನು ಮಾಡಬಾರದು. ಇದೀಗ ಪವನ ಮುಕ್ತಾಸನ. ಆರಂಭಿಕ ಸ್ಥಿತಿ ಶವಾಸನ. ಮೊದಲು ಉಸಿರನ್ನು ಬಿಡ್ತಾ ಎರಡೂ ಮೊಣಕಾಲುಗಳನ್ನು ಮಡಚುತ್ತಾ ಹಾಗೆ ತಲೆಯನ್ನು ಮೇಲಕ್ಕೆತ್ತಿ ಎರಡೂ ಕೈಗಳಿಂದ ಮೊಣಕಾಲುಗಳನ್ನು ಹಿಡಿಯಬೇಕು. ಹಾಗೆ ಮೊಣಕಾಲಿಗೆ ತಾಗಿಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. 10 ರಿಂದ 30 ಸೆಕೆಂಡ್ಗಳ ಕಾಲ ಅಂತಿಮ ಸ್ಥಿತಿಯಲ್ಲಿದ್ದು ಮತ್ತೆ ಉಸಿರನ್ನು ತೆಗೆದುಕೊಳ್ತಾ ಪುನಃ ಪ್ರಾರಂಭಿಕ ಸ್ಥಿತಿಗೆ ಬಂದು ಮರಳಬೇಕು. ಈ ಆಸನದ ಲಾಭಗಳೆಂದರೆ ಜೀರ್ಣಕ್ರಿಯೆಯನ್ನು ಹೆಚ್ಚಿಸ್ತಕ್ಕಂಥದ್ದು, ಹಾಗೆ ಮಲಬದ್ಧತೆಯಿಂದ ಸಮಸ್ಯೆಯನ್ನು ನಿವಾರಣೆ ಮಾಡ್ತಕ್ಕಂಥದ್ದು, ಹಾಗೆ ಅಪಾನ ವಾಯುವಿನ ವಿಕಾರವನ್ನು ತೊಲಗಿಸ್ತಕ್ಕಂಥದ್ದು, ಹಾಗೆ ಉದರ ಭಾಗದ ರೋಗಗಳಲ್ಲಿ ಇದು ತೊಲಗಿಸಲಿಕ್ಕೆ ಸಹಾಯಕಾರಿ ಆಗ್ತಕ್ಕಂಥ ಆಸನ. ಇದೀಗ ಕೊನೆಯ ಆಸನ ಶವಾಸನ. ಎರಡೂ ಕಾಲುಗಳನ್ನು ಅಗಲಿಸ್ತೇವೆ. ಹಾಗೆ ಎರಡೂ ಕೈಗಳನ್ನು ಅಗಲಿಸ್ತೇವೆ. ಹಾಗೆ ಹಸ್ತಗಳನ್ನು ಮೇಲ್ಮುಖವಾಗಿಸಿ ಕತ್ತು ಭಾಗವನ್ನು ಪಕ್ಕಕ್ಕೆ ಬಾಗಿಸಿ ಸಂಪೂರ್ಣ ದೇಹಕ್ಕೆ ವಿಶ್ರಾಂತಿಯನ್ನು ಕೊಡ್ತಕ್ಕಂಥ ಆಸನ ಶವಾಸನ. ದೇಹದ ಸಂಪೂರ್ಣ ಗಮನವನ್ನು ಇಟ್ಕೊಳ್ತಾ ಇಡೀ ದೇಹವನ್ನು ವಿಶ್ರಾಂತಿಗೆ ಒಯ್ತಕ್ಕಂಥ ಆಸನ. ಈ ಆಸನದಿಂದ ಆಗ್ತಕ್ಕಂಥ ಲಾಭಗಳು ಒತ್ತಡ, ಖಿನ್ನತೆ, ಆತಂಕ ನಿವಾರಣೆಯನ್ನು ಮಾಡ್ತಕ್ಕಂಥದ್ದು, ಹಾಗೆ ದೇಹವನ್ನು ಶಾರೀರಿಕವಾಗಿ ಸಂಪೂರ್ಣ ವಿಶ್ರಾಂತಿಗೊಳಿಸ್ತಕ್ಕಂಥ ಆಸನ ಶವಾಸನ. ಇದೀಗ ಮುಕ್ತಾಯ ಪ್ರಾರ್ಥನೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಮನ. ಸಕಲ ಯೋಗ ಗುರು ಪರಂಪರೆಗೂ ನಮ್ಮ ತಂದೆ ತಾಯಿಗಳಿಗೂ ವಂದಿಸುತ್ತಾ ಇವತ್ತಿನ ಅಭ್ಯಾಸ ಮುಕ್ತಾಯ. ಧನ್ಯವಾದ.